ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಸ್ನೇಹಿತರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿವಸದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ಪ್ರಜಾಪ್ರಭುತ್ವವಾದಂತಹ ದೇಶ. ನಮ್ಮ ಸರ್ಕಾರ ಕೂಡ ಪ್ರಜಾಪ್ರಭುತ್ವ ಸರ್ಕಾರ. ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡುವ ಸರ್ಕಾರ ನಮ್ಮದಾಗಿದೆ. ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತದೆ ಹೊರತು ಇಲಿ ಮರಿ ಹಾಗೆ ಹುಟ್ಟಲು ಸಾಧ್ಯವಿಲ್ಲವೋ ಅದೇ ರೀತಿ ಪ್ರಾಮಾಣಿಕ ಪ್ರಜೆಗಳಿಂದ ನಿಷ್ಠಾವಂತ ಅಧಿಕಾರಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರತಿಯೊಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ಸಂವಿಧಾನ ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ರಾಷ್ಟ್ರಕ್ಕೆ ಸಂವಿಧಾನ ತರುವಾಯ ಡಾಕ್ಟರ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮುಂತಾದ ಹಲವಾರು ಅಸಾಧಾರಣ ವಾಗ್ಮಿಗಳು, ನುರಿತ ಕಾನೂನು ತಜ್ಞರು, ಸಮಾಜ ಸುಧಾರಕರು ಮುಂತಾದವರ ವಿಚಾರ ವಿನಿಮಯದ ಫಲಶ್ರುತಿಯೇ ಇಂದಿನ ನಮ್ಮ ಸಂವಿಧಾನವಾಗಿದೆ. ಇಂಥ ಒಂದು ಭಾರತದ ಉತ್ಕೃಷ್ಟವಾದಂತಹ ಸಂವಿಧಾನದಲ್ಲಿ ತನ್ನದೇ ಆದಂತಹ ಸಮಾನತೆ, ಎಲ್ಲರಿಗೂ ಸಮಾನ ಆಯ್ಕೆಗಳು, ಇಂತಹ ಒಂದು ಉನ್ನತವಾದಂತಹ ಒಂದು ಸ್ಥಾನಮಾನಗಳು, ಸ್ತ್ರೀಯರ ಸ್ವಾತಂತ್ರ್ಯ ಎಲ್ಲವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಇಂದಿನ ಒಂದು ಕಾಲದಲ್ಲಿ ನಮ್ಮ ಭಾರತ ಸರ್ಕಾರ ಹಲವಾರು ಮೈಲುಗಲ್ಲುಗಳನ್ನು ನೆಟ್ಟು ಮುಂದೆ ಸಾಗ್ತಾ ಇದೆ. ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಮೋದಿಜಿಯವರ ಸರ್ಕಾರ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುತ್ತಾ ಈ ಒಂದು ಸಮಾಜಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಒಂದು ಮಾನ್ಯತೆಯನ್ನು ಉತ್ತುಂಗಕ್ಕೆ ಏರಿಸಿದೆ. ಹಾಗಾಗಿ ನಾವೆಲ್ಲರೂ ನಮ್ಮೆಲ್ಲರ ಅಮೂಲ್ಯವಾದ ಓಟುಗಳನ್ನು ಮುಂದಿನ ದಿನಮಾನಗಳಲ್ಲಿ ಉತ್ತಮ ನಾಯಕರಿಗೆ ಆಯ್ಕೆ ಮಾಡಿಕೊಂಡು ದೇಶವನ್ನು ಮುನ್ನಡೆಸಬೇಕಾಗಿದೆ. ಆ ಮೂಲಕವಾಗಿ ಪ್ರಜಾಪ್ರಭುತ್ವಕ್ಕೆ ನಾವು ಒಂದು ಅರ್ಥವನ್ನು ತಂದುಕೊಡಬೇಕಾಗಿದೆ. ನಾವಿಂದು ಅನುಭವಿಸುತ್ತಿರುವ ಆಸ್ತಿ ನಾವು ಅಥವಾ ನಮ್ಮ ಅಪ್ಪ ಗಳಿಸಿದಲ್ಲ. ಇದು ನಮ್ಮೆಲ್ಲರ ಅವಿರತ ಶ್ರಮ, ತ್ಯಾಗ, ಬಲಿದಾನ, ನಮ್ಮ ಪೂರ್ವಿಕರ ಒಂದು ಅವಿರತ ಶ್ರಮ, ತ್ಯಾಗ, ಬಲಿದಾನದ ಪ್ರತಿಫಲವೇ ಇಂದಿನ ನಮ್ಮ ಒಂದು ಪ್ರಜಾಪ್ರಭುತ್ವ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮೆಲ್ಲರ ಯುವಕರ ಆದ್ಯತೆ ಹಾಗೂ ಮುಂದಿನ ಒಂದು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನವನ್ನು ಕಾಪಾಡುವಲ್ಲಿ ನಮ್ಮೆಲ್ಲ ಭಾರತೀಯ ಯುವಕರು ಒಂದು ಇಚ್ಛಾಶಕ್ತಿಯಿಂದ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ಹಾಗೂ ಅದನ್ನು ಮುಂದಿನ ತಲೆಮಾರಿಗೂ ಅದನ್ನು ಗೌಪ್ಯತೆಯಿಂದ ಹಾಗೂ ಅಷ್ಟೇ ಪ್ರಾಮಾಣಿಕತೆಯಿಂದ ನಾವು ಅದನ್ನು ನಡೆಸಿಕೊಂಡು ಮುಂದಿನ ದೇಶದ ರೂವಾರಿಗಳಿಗೆ ಅದನ್ನು ಹಸ್ತಾಂತರಿಸಬೇಕು. ಹಾಗೂ ಅದರ ಕರ್ತವ್ಯಗಳನ್ನು ಕೂಡ ನಾವು ವರ್ಗಾಯಿಸಬೇಕು. ಆ ಒಂದು ಜವಾಬ್ದಾರಿ ನಮ್ಮೆಲ್ಲ ಭಾರತೀಯರ ಸುಮಾರು 100 ಕೋಟಿಗೂ ಅಧಿಕ ಜನ ವಾಸಿಸುವಂಥ ಒಂದು ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುವಂಥ ಸರ್ಕಾರವನ್ನು ನಾವೆಲ್ಲರೂ ರಚಿಸಿ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಅರ್ಥ ತಂದುಕೊಡಬೇಕಾಗಿ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.